ವಿಧಾನಮಂಡಲ ಅಧಿವೇಶನ ಇವತ್ತು ಮಾತಿನ ಮಂಟಪ ಆಯಿತು. ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯಿತು. ಸದನದಲ್ಲಿ ಶ್ರೀರಾಮನ ಧ್ಯಾನ ಕೂಡ ಆಯಿತು. ಗಾಂಧಿ ಕೂಡ ಬಂದು ಹೋದ್ರು. ಗುತ್ತಿಗೆದಾರರ ಕಮಿಷನ್ ಗದ್ದಲ ಮಾಡಿತು. ಬೆಳಗ್ಗೆ ಮುಡಾಕಡಿಯು ಸದನದ ಮೂಡ್ ಚೇಂಜ್ ಮಾಡಿತು. ಖಾಲಿ ಖಜಾನೆಯು ಸದ್ದು ಎಬ್ಬಿಸಿತು. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ. ನೀ ಕುಡ್ದಿದ್ಯಾ ಬೀರು? ಕುಡ್ದಿಲ್ಲ, ಗೊತ್ತಾಗಲ್ಲ ನಿನಗೆ. ನಾಯಕರವರೆಗೂ ಹೋಗಿತ್ತು ಅಷ್ಟೇ ನಮ್ದು. ನಿಮ್ದು ಎಲ್ಲಿವರೆಗೂ ಹೋಗ್ಬಿಡ್ತು? ರಾಹುಲ್ ಗಾಂಧಿವರೆಗೂ ಹೊರಟು. ಬೆಳಿಗ್ಗೆ ಹಂಗೆ ರಾತ್ರಿ ಅಂತ ಹೇಳಿದ್ರೆ ಆ ವ್ಯವಸ್ಥೆ ನಾನಿಲ್ಲ ಅಂತ ಅವಶ್ಯಕತೆ ನನಗಿಲ್ಲ. ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲ ತಂಡದಲ್ಲೂ ನಿಂತ್ಕೊಳ್ತಾರೆ. ರಾಜ್ಯಪಾಲರ ಭಾಷಣ ವಂದನಾ ನಿರ್ಣಯಕ್ಕೆ ಸದನದಲ್ಲಿ ಒಪ್ಪಿಗೆ. ರಾಮ ಗಾಂಧಿ ಖಜಾನೆ ಕಮಿಷನ್ ವಿರುದ್ಧ ಅಶೋಕ್ ವಾಗ್ದಾಳಿ. ಶ್ರೀರಾಮ ಈ ದೇಶದ ಆದರ್ಶ ಪುರುಷ, ಕಾಲು ಕೆರೆದು ಜಗಳಕ್ಯಾಕೆ ಹೋಗ್ತೀರಾ ಅಂತ ಮಾತು ಆರಂಭಿಸಿದ ಅಶೋಕ್ ಯೋಜನೆಗಳಿಗೆ ಗಾಂಧಿ ಹೆಸರಿನ ಲಿಸ್ಟ್ ಹಿಡಿದು ನಿಂತರು. 80% ಕಮಿಷನ್ ಸರ್ಕಾರ ಅಂತ ಗುತ್ತಿಗೆದಾರರ ಆರೋಪ ಪ್ರಸ್ತಾಪಿಸಿ ಮಾತಿನಲ್ಲೇ ತಿವಿದ್ರು. ಇದು ಇಲ್ಲಗಳ ಸರ್ಕಾರ, ಖಜಾನೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಬೋರ್ಡ್ ಹಾಕಿ ಅಂತ ಟೀಕಿಸಿದ್ರು. ಅನ್ನಭಾಗ್ಯ ಕನ್ನಭಾಗ್ಯವಾಗಿದೆ, 5,000 ಕೋಟಿ ಎಲ್ಲಿ ಅಂತ ಪ್ರಶ್ನಿಸಿದ ಅಶೋಕ್ ಆಡು ಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆಯದ ಇಲಾಖೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮ್ಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಇಂದಿರಾ ಗಾಂಧಿ ಪಥ ಯೋಜನೆ, ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ, ಇಂದಿರಾ ಗಾಂಧಿ ನಹರ ಯೋಜನೆ, ಇನ್ನು ಹಂಗೆ ಬೇಕಾದಷ್ಟು ಮಧ್ಯದ ಬಿಟ್ಬಿಡ್ತೀನಿ. ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ, ಡಬಲ್ ಕಮಿಷನ್ 40% ಅಂತ ನೀವೇ ಹೇಳಿದ್ದು, 80% ಕಮಿಷನ್ ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ. ಈಗ ನಾವು ಮುಷ್ಕರ ಮಾಡುವುದು ಬಿಟ್ಟು ಬೇರೆ ನಮಗೆ ದಾರಿ ಇಲ್ಲ. ತಾವು ತುರ್ತಾಗಿ ಸಭೆ ಕರೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಲು ತೀರ್ಮಾನವನ್ನ ಮಾಡಿದ್ದೇವೆ. ಸಿಎಂ ಹೌದು ಹುಲಿಯಾ ಹೋಗಿ ಹೌದು ಇಲಿಯಾ ಅಂತ ಕಿಚಾಯಿಸಿದ ಅಶೋಕ್ ಲೋಕಾಯುಕ್ತ ಬಲೆಗೆ ಬಿದ್ದ ಇನ್ಸ್ಪೆಕ್ಟರ್ ವಿಷಯವನ್ನ ಪ್ರಸ್ತಾಪಿಸಿದ್ರು. ಬೇಜಾರಾಗಿ ಒಂದು ಸರಿಸಿದ, ಏಯ್ ಯಾವನವನ ಕುದ್ರಳವನ್ನ ಎಲ್ಲ ಎಣ್ಣೆ ಹೊಡೆದವನ್ನ ಕಳಿಸಿ ಓಡಿಸೋ, ಅದನ್ನು ನೋಡಿದ್ದೀನಿ ನಾನು. ಈಗ 1 ವರ್ಷದಿಂದ ಯಾವನು ಹುಲಿಯಾ ಅನ್ನೋರೇ ಒಬ್ರು ಇಲ್ಲ, ಯಾರು ಇಲ್ಲ. ಹೌದು ಹುಲಿಯಾ ಹೋಗಿ ಹೌದು ಇಲಿಯಾ ಆಗೋಗ್ಬಿಟ್ಟೈತೆ ಇವಾಗ. ಈ ಸಿದ್ದರಾಮಯ್ಯ ಯಾವತ್ತಿಗೂ ಸಿದ್ದರಾಮಯ್ಯನೇ, ಬದಲಾಗಲ್ಲ. ಸದನದಲ್ಲಿ ಬಿಯರ್ ಚರ್ಚೆ, ಶಾಸಕರಿಗೆ ಛೇಡಿಸಿದ ಮುಖ್ಯಮಂತ್ರಿ. ಮಧ್ಯಾಹ್ನ ಮಾತು ಆರಂಭಿಸಿದ ಸಿದ್ದರಾಮಯ್ಯ ಸಂಜೆಯವರೆಗೂ ಮುಂದುವರೆಸಿದ್ರು. ಹೌದು ಇಲಿಯಾ, ಸಿದ್ದರಾಮಯ್ಯ ಬದಲಾಗಲು ಸಾಧ್ಯವೇ ಇಲ್ಲ ಅಂದ್ರು. ಅಲ್ಲಿಂದ ಮಾತು ಯಾಕೋ ಎಣ್ಣೆ ಕಡೆ ತಿರುಗ್ತು. ಸದನದಲ್ಲಿ ರೇಟ್ ಕೂಡ ಪ್ರಸ್ತಾಪ ಆಯ್ತು. 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂಥ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ರಾಯಲ್ ಚಾಲೆಂಜ್ ಅಂತ ಸ್ಟ್ರಾಂಗ್ ಅಂತ ಇದೆ ಕಣಯ್ಯ. ನೀ ಕುಡ್ದಿದ್ಯಾ ಬೀರು? ಕುಡ್ದಿಲ್ಲ, ಗೊತ್ತಾಗಲ್ಲ ನಿನಗೆ. ಬಿಡೋದು ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು. ನೋಡಪ್ಪ ನೀನು ಹಾಲಂತೆ, ನಾನು ಸಕ್ಕರೆಯಂತೆ, ಏನಂತಿ? ಸಿದ್ದು ಮಾತಿಗೆ ಟೈಮ್ ಉತ್ತರ ಕೊಡುತ್ತೆ ಅಂತ ಡಿಕೆ ಕುತೂಹಲ. ಇನ್ನು ಸದನದಲ್ಲಿ ಎಣ್ಣೆ ಸ್ವಾರಸ್ಯದ ಜೊತೆಗೆ ಸಿಎಂ ಹಾಲು ಸಕ್ಕರೆ ಕತೆ ಹೇಳಿ ವಿಪಕ್ಷಗಳು ಹಾಲಾಹಲ ಅಂತ ಹೇಳ್ತಿವೆ ಅಂತ ಡಿಕೆಶಿ ಕಡೆ ಸಿಎಂ ಕೈ ತೋರಿಸಿದ್ರು. ಆಗ ಪಕ್ಕದಲ್ಲೇ ಆಸೀನರಾಗಿದ್ದ ಡಿಕೆಶಿ ಅದಕ್ಕೆ ಟೈಮ್ ಉತ್ತರ ಕೊಡುತ್ತೆ ಬಿಡಿ ಅಂದ್ರು. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ಬಿಡಿ. ನೋಡಿ, ಇದು
ಕರೆಕ್ಟ್. ಇದೇ ಮಾತಿಗೆ ಕಾಯ್ತಿದ್ದ ವಿಪಕ್ಷ ನಾಯಕ ಅಶೋಕ್ ಕರೆಕ್ಟ್ ಆಗಿ ಹೇಳಿದ್ರು ನೋಡಿ. ಆ ಸಮಯ ಯಾವಾಗ ಅಂತ ಹೇಳಿದ್ರೆ ಒಳ್ಳೇದು ಅಂತ ಕಾಲೆಳೆದ್ರು. ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದೆ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ನಾವು ಮಾತು ಕೊಟ್ಟಿದ್ದೇವೆ, ಅದರಂತೆ ಮುಂದೇನು ಇರ್ತೇವೆ. ಅವರು ನನಗೆ ನಿಲ್ತಾರೆ. ಡಿಸಿಎಂ ಡಿಕೆ ಮಾತಿನ ಮರ್ಮ ಏನು? ಲಾರ್ಡ್ ವಿಚಾರಕ್ಕೆ ಚಕಮಕಿ ನಡೆಸುತ್ತಿದ್ದ ಅಶೋಕ್ಗೆ ಡಿಸಿಎಂ ಡಿಕೆಶಿ ಇನ್ನೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರು. ನಾವು ಮಾತು ಕೊಟ್ಟಿದ್ದೇವೆ, ಅದರಂತೆ ಇರ್ತೇವೆ. ಅವರ ಜೊತೆ ಈಗ ಮುಂದೆಯೂ ನಿಲ್ತೇನೆ. ಯಾವ ಗೊಂದಲ ಬೇಡ, ಅವರು ನನಗೆ ನಿಲ್ತಾರೆ ಅಂತ ಹೇಳಿದ್ದು ಚರ್ಚೆ ಹುಟ್ಟು ಹಾಕ್ತು. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಫೈನಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲಿನ ಸಿಎಂ ಉತ್ತರ ಒಪ್ಪದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಧಿಕ್ಕಾರ ಕೂಗುತ್ತಾ ಸಭಾತ್ಯಾಗ ಮಾಡಿದ್ರು. ಬಳಿಕ ವಂದನಾ ನಿರ್ಣಯ ಪ್ರಸ್ತಾವಕ್ಕೆ ಸದನದಲ್ಲಿ ಒಪ್ಪಿಗೆ ಸಿಕ್ತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ರಾಜ್ಯಪಾಲರ ಭಾಷಣದ ಮೇಲೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.